ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲಿನ ಕೇಸ್ ಹಿಂಪಡೆಯಲು ಬಿಹಾರ ಸರ್ಕಾರ ನಿರ್ಧಾರ. ದೇಶದಾದ್ಯಂತ ಪ್ರಕರಣಗಳು ವಾಪಸ್ ಪಡೆಯದಿದ್ರೆ ಮತ್ತೆ ಪ್ರತಿಭಟನೆಯ ಎಚ್ಚರಿಕೆ. ಪೇಪರ್ ಲೀಕ್ ತಡೆಗೆ ಆಂಟಿ ಲೀಕ್ ಮಸೂದೆ ಮಂಡನೆ. ಶಿಕ್ಷೆ 10 ವರ್ಷ, ದಂಡ 50 ಲಕ್ಷಕ್ಕೆ ಹೆಚ್ಚಿಸುವ ಪ್ರಸ್ತಾಪ. ಪ್ರತಿಭಟನೆ ವೇಳೆ ಪೊಲೀಸ್ ದೌರ್ಜನ್ಯ ಸೇರಿ ಹಲವು ವಿಷಯಗಳನ್ನ ಚರ್ಚಿಸಬೇಕು. ಮಸೂದೆ ಮಂಡನೆ ವೇಳೆ ಸಂಸತ್ತಿನಲ್ಲಿ ಪ್ರತಿಪಕ್ಷಗಳ ಗದ್ದಲ. ಕಾಕ್ರೋಚ್ ಪಾರ್ಟಿಗೆ 1 ಕೋಟಿ ರೂಪಾಯಿ ದೇಣಿಗೆ, ಉಚಿತ ಕಾನೂನು ನೆರವು. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಹಾಗೂ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಘೋಷಣೆ. ಕರ್ನಾಟಕದ ಬೇಡಿಕೆಗಳಿಗಾಗಿ ಕೇಂದ್ರದ ಮೇಲೆ ಒತ್ತಡ. ಸಂಸದರು ಕೇಂದ್ರ ಸಚಿವರ ಜೊತೆ ಸಿಎಂ ಡಿಕೆಶಿ ಮಹತ್ವದ ಚರ್ಚೆ. ರಾಜ್ಯದ ಪ್ರಮುಖ 13 ಬೇಡಿಕೆಗಳು ಈಡೇರಿಸಲು ಸಿಎಂ ಒತ್ತಾಯ. ವಿಬಿಜಿ ರಾಮ್ಜಿ ಯೋಜನೆಗೆ ಹಣದ ಕೊರತೆ ಇಲ್ಲ. ಗ್ರಾಮೀಣ ಉದ್ಯೋಗಕ್ಕೆ 2900 ಕೋಟಿ ರೂಪಾಯಿ ಬಿಡುಗಡೆ. ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಪಡಿತರ ಜೊತೆಗೆ ಸಿನಿಮಾ ಟಿಕೆಟ್ ಮಾರಾಟಕ್ಕೆ ಆಕ್ರೋಶ. ನ್ಯಾಯಬೆಲೆ ಅಂಗಡಿಗಳಲ್ಲಿ 150 ರೂಪಾಯಿ ಟಿಕೆಟ್ ಖರೀದಿಗೆ ಒತ್ತಡದ ಆರೋಪ. ಸರ್ಕಾರದ ಹೊಸ ಕ್ರಮಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ. ಪಾನ್ ಮಸಾಲಾ ಸೆಸ್ಗೆ ಕರ್ನಾಟಕ ಹೈಕೋರ್ಟ್ ಬ್ರೇಕ್. ಊಹಿತ ಉತ್ಪಾದನೆ ಆಧಾರದ ಮೇಲೆ ಸೆಸ್ಗೆ ಕೋಡ್ ತಡೆ. ಕೇಂದ್ರಕ್ಕೆ ಹೊಸ ಕಾನೂನು ರೂಪಿಸಲು ಅವಕಾಶ. ನಾಮಕರಣ ಶಾಸ್ತ್ರದಲ್ಲಿ ಪತ್ನಿ ತಡವಾಗಿ ಬಂದಿದ್ದಕ್ಕೆ ತಂದೆಯ ಕ್ರೌರ್ಯ. 11 ತಿಂಗಳ ಮಗುವನ್ನ ನೆಲಕ್ಕೆ ಎಸೆದ ಪಾಪಿಯಪ್ಪ. ತಲೆಬುರುಡೆಗೆ ಗಂಭೀರ ಗಾಯ. ಬೆಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಕಂದಮ್ಮನಿಗೆ ತುರ್ತು ಚಿಕಿತ್ಸೆ. ಅಮೆರಿಕ ಇರಾನ್ ನಡುವೆ ಮತ್ತೆ ಸಂಧಾನದ ಮಾತು. ಉತ್ತಮ ಮಾತುಕತೆ ನಡೆಯುತ್ತಿದೆ ಎಂದ ಟ್ರಂಪ್. ಹೊಸ ಕದನ ವಿರಾಮ ಒಪ್ಪಂದದ ಸಾಧ್ಯತೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತಕ್ಕೆ ಪದಕಗಳ ಸುರಿಮಳೆ. ಒಂದೇ ದಿನ 6 ಪದಕ ಗೆದ್ದು ಮಿಂಚಿದ ಭಾರತ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ 20 ವರ್ಷಗಳ ಪದಕದ ಬರ ನೀಗಿಸಿದ ಶರ್ಮಿಳಾ.